ಪಾಕಿಸ್ತಾನದ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಭಾರತ ಸಜ್ಜಾಗಿದೆ. ವಿವಿಧ ದೇಶಗಳಿಗೆ ತೆರಳೋದಕ್ಕೆ ಕೇಂದ್ರ ಸಿದ್ಧತೆಯನ್ನ ಮಾಡಿದೆ. ಸರ್ವಪಕ್ಷ ನಿಯೋಗವನ್ನ ಕಳಿಸೋದಕ್ಕೆ ಕೇಂದ್ರ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಈಗ ವಿವಿಧ ದೇಶಗಳಿಗೆ ತೆರಳೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ನಿಯೋಗವನ್ನ ಕಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ವಪಕ್ಷ ನಿಯೋಗಕ್ಕಾಗಿ 4 ಹೆಸರನ್ನ ಕೊಡೋದಕ್ಕೆ ಕಾಂಗ್ರೆಸ್ಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. 4 ಸಂಸದರ ಹೆಸರನ್ನ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಕೇಳಿತ್ತು. ಆ ಹಿನ್ನೆಲೆಯಲ್ಲಿ ಸರ್ವಪಕ್ಷ ನಿಯೋಗಕ್ಕಾಗಿ ಆನಂದ್ ಶರ್ಮಾ, ಗೊಗೋಯ್, ನಾಸಿರ್ ಹುಸೇನ್ ಹಾಗೂ ರಾಜಾ ಬ್ರಾರ್ ಹೆಸರನ್ನ ಕಾಂಗ್ರೆಸ್ ಸೂಚನೆಯನ್ನ ಮಾಡಿತ್ತು, ಹೆಸರನ್ನ ಕೊಟ್ಟಿತ್ತು. ಆದ್ರೆ ಕಾಂಗ್ರೆಸ್ ಸೂಚಿಸಿದವರನ್ನ ಕೈ ಬಿಟ್ಟಿದೆ ಕೇಂದ್ರ ಸರ್ಕಾರ. 4 ಸಂಸದರನ್ನ ಬಿಟ್ಟು ನಿಯೋಗವನ್ನ ರಚನೆ ಮಾಡಲಾಗಿದೆ. ಈ ನಿಯೋಗದಲ್ಲಿ ಶಶಿ ತರೂರ್ ಅವರನ್ನು ಕೂಡ ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ ಶಶಿ ತರೂರ್ ಅವರು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಶಶಿ ತರೂರ್ ಹೆಸರನ್ನ ಕಾಂಗ್ರೆಸ್ ಕೈಬಿಟ್ಟಿತ್ತು, ಆದ್ರೆ ಕೇಂದ್ರ ಶಶಿ ತರೂರ್ ಅವರ ಹೆಸರನ್ನ ಸೇರ್ಪಡೆ ಮಾಡಿದೆ. ಶಶಿ ತರೂರ್ ಅವರ ಹೆಸರನ್ನ ಸೇರಿಸಿರೋದಕ್ಕೆ ಶಶಿ ತರೂರ್ ಅವರು ಸರ್ಕಾರಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ. ಹೆಸರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. 7 ಮಂದಿ ಸಂಸದರ ಹೆಸರುಗಳು, ಅದರಲ್ಲಿ 4 ಬಿಜೆಪಿ ಸಂಸದರು, ಉಳಿದ 3 INDIA ಸಂಸದರು, ವಿರೋಧ ಪಕ್ಷದ ಸಂಸದರು. ಅದರಲ್ಲಿ ಶಶಿ ತರೂರ್ ಅವರ ಹೆಸರನ್ನು ಕೂಡ ನಾವು ಗಮನಿಸಬಹುದು. ಆದರೆ ಕಾಂಗ್ರೆಸ್ ಸೂಚಿಸಿದಂಥ 4 ಹೆಸರನ್ನು ಕೂಡ ಸರ್ಕಾರ ತಿರಸ್ಕರಿಸಿದೆ. ಆನಂದ್ ಶರ್ಮಾ, ಗೊಗೋಯ್, ನಾಸಿರ್ ಹುಸೇನ್ ಹಾಗೂ ರಾಜ್ ಬ್ರಾರ್ ಹೆಸರನ್ನ ಸೂಚಿಸಿತ್ತು ಕಾಂಗ್ರೆಸ್. ಆದರೆ ಆ 4 ಸಂಸದರನ್ನ ಬಿಟ್ಟು ನಿಯೋಗವನ್ನ ರಚನೆ ಮಾಡಲಾಗಿದೆ. ಶಶಿ ತರೂರ್, ರವಿಶಂಕರ್ ಪ್ರಸಾದ್, ಸಂಜಯ್ ಕುಮಾರ್ ಝಾ ಸೇರಿದಂತೆ 7 ಮಂದಿ ಹೆಸರುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.